ಶ್ರೀಚಕ್ರ ಇದರ ಬಗ್ಗೆ ಸಣ್ಣ ಮಾಹಿತಿ. ಶ್ರೀಚಕ್ರ ಅತ್ಯಂತ ಮಹಿಮಾನ್ವಿತ ಚಕ್ರ. ಅನಂತ ಅದ್ಭುತ ಸೃಷ್ಟಿಯೇ ದೈವಿ ತಂತ್ರದ ಚೌಕಟ್ಟು. ಸೃಷ್ಟಿಯ ಜನನಿ ಶ್ರೀ ಲಲಿತೆಯ ಮೂರ್ತ ರೂಪದ ರೇಖಾಯಂತ್ರ. ಆದಿ ಶಂಕರಾಚಾರ್ಯರು ಉಗ್ರಶಕ್ತಿ ಸೋಪಾನವಾಗಿದ್ದ ಶ್ರೀಚಕ್ರವನ್ನು ಪರಿಷ್ಕರಿಸಿ ಮಂಗಳಕರ ಶಕ್ತಿದೇವಿಯ ಸಾತ್ವಿಕ ರೂಪವು ಉಗಮಿಸುವಂತೆ ಮಾಡಿದರು. ಕ್ರಮಬದ್ಧವಾಗಿ ರಚಿಸಿದ ಶ್ರೀಚಕ್ರದ ಮೇಲೆ ಲೇಸರ್ ಕಿರಣಗಳನ್ನು ಹಾಯಿಸಿದಾಗ ಶ್ರೀ ಲಲಿತಾದೇವಿಯ ಚಿತ್ರ ಗೋಚರಿಸಿದ್ದು ದಾಖಲಾಗಿದೆ. ಜೊತೆಗೆ ಶಬ್ದವನ್ನು ದೃಶ್ಯರೂಪವಾಗಿ ಪರಿವರ್ತಿಸುವ ವಿಜ್ಞಾನ ಶಬ್ದ ಹಾಗೂ ಕಂಪನಗಳ ಪ್ರಭಾವದ ಅರಿವು ಮೂಡಿಸುತ್ತಿದೆ. ಶ್ರೀಚಕ್ರದ ಮೇಲೆ ಇಟ್ಟ ದೃಷ್ಟಿ ನರಮಂಡಲದಲ್ಲಿ ಉಂಟಾಗುವ ಕಂಪನ ಇಜಿಯಲ್ಲಿ ಎಲೆಕ್ಟ್ರೋಎನ್ಕೆಫಾಲೋಗ್ರಾಫ್ ಆಲ್ಫಾ ಅಲೆ ಹೊರಡಿಸುತ್ತದೆ. ಧ್ಯಾನ ಸ್ಥಿತಿಯಲ್ಲೂ ಈ ಅಲೆ ನಿಧಾನಗತಿಯಲ್ಲಿ ಹೊರಹೊಮ್ಮುತ್ತದೆ. ಯಾವುದೇ ಇತರ ಚಕ್ರ ವೀಕ್ಷಿಸಿದಾಗ ಇಜಿ ಅಲೆಗಳಲ್ಲಿ ಬದಲಾವಣೆ ಕಂಡುಬರುವುದಿಲ್ಲ. ಶಕ್ತಿಯುತ ಅನುಕ್ಷಣಗಳಿಂದಾದ ಅಲೆ ವಿದ್ಯುತ್ ಅಯಸ್ಕಾಂತ ಬಲಕಾರರ ಶಕ್ತಿ ಸಮಾಗಮಕ್ಕೆ ನಾಂದಿ. ಶ್ರೀಚಕ್ರದ ಮೂಲಕ ದಿವ್ಯ ಮಂತ್ರೋಚ್ಚಾರಗಳಿಂದಾದ ಶಬ್ದ ಬ್ರಹ್ಮಶಕ್ತಿ ಇದನ್ನು ಸಾಧಿಸುತ್ತದೆಂದು ಭಾವಿಸಬಹುದು. ಒಂದು ದೃಷ್ಟಿಯಲ್ಲಿ ಆದಿಶಂಕರಾಚಾರ್ಯರನ್ನು ಕಣ ಭೌತಶಾಸ್ತ್ರದ ಪಿತಾಮಹ ಎನ್ನಬಹುದು. ಬೀಜಾಕ್ಷರಗಳ ಅಳವಡಿಕೆಯಿಂದ ಶ್ರೀಚಕ್ರದ ಪರಾಶಕ್ತಿಯ ಚಟುವಟಿಕೆಯನ್ನೇ ನಿಗ್ರಹಿಸಿದರು. ಶ್ರೀ ಸೌಂದರ್ಯ ಲಹರಿಯ ಕಮಲಶಕ್ತಿ ತುಂಬಿಸಿ ಕಣ ಭೌತಶಾಸ್ತ್ರಕ್ಕೆ ಸವಾಲು ನೀಡಿದ್ದಾರೆ. ಆಧುನಿಕ ವಿಜ್ಞಾನದ ದೇವಕಣ ಗಾಡ್ ಪ್ರಾಕ್ಟಿಕಲ್ದ ಮೂಲ. ಶ್ರೀಚಕ್ರದಲ್ಲೋ ಸೌಂದರ್ಯ ಲಹರಿಯ ಕಮಲದಲ್ಲೋ ಇರಬಹುದೇನೋ ಎನ್ನುವ ಗ್ರಹಿಕೆಗೆ ಇಂಬು ಕೊಟ್ಟಿದ್ದಾರೆ. ಶ್ರೀಚಕ್ರ ನರಚಟುವಟಿಕೆಯ ವೈಜ್ಞಾನಿಕ ವಿವರಣೆಗೂ ಪ್ರೇರಕ ಸೂತ್ರ. ಈ ಚಕ್ರದ ಚೌಕಟ್ಟು ಜ್ಞಾನೇಂದ್ರಿಯ ಮಟ್ಟದ ಆಧುನಿಕ ನರಶಾಸ್ತ್ರ ವಿವರಣೆಗೆ ಹೋಲಿಕೆ ಇದೆ. ಬಲಮಿದುಳು ದೃಷ್ಟಿ ಶ್ರವಣಶಕ್ತಿ ಚೇತಕವೆಂದು ನಂಬಿದ್ದ ಋಷಿಗಳು ಮಾನವ ದೇಹ ಕಾರ್ಯಶೀಲತೆಯ ವಿಸ್ತಾರ ಜ್ಞಾನ ಪಡೆದಿದ್ದರಲ್ಲಿ ಆಶ್ಚರ್ಯವಿಲ್ಲ. ಜೊತೆಗೆ ಅವರು ಅದ್ವಿತೀಯ ಮನೋಗೋಚರ ಶಕ್ತಿ ಹೊಂದಿದ್ದರು. ಈಜಿಪ್ಟ್ ದೇಶದ ಪಿರಮಿಡ್ ರಚನಾಶಾಸ್ತ್ರಕ್ಕೂ ಶ್ರೀಚಕ್ರದ ರೇಖಾಗಣಿತ ರಹಸ್ಯದ ಕೊಡುಗೆ ಇದೆ ಎನ್ನುವ ಅಭಿಪ್ರಾಯವೂ ಇದೆ. ಶ್ರೀಚಕ್ರದ ರಹಸ್ಯ ಭೇದಿಸಲು ರಷ್ಯಾದ ಶಾಸ್ತ್ರದ ವಿಜ್ಞಾನಿಗಳು ಮಾಸ್ಕೋ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ. ಭಾರತದಲ್ಲಿ ವೇದಶಾಸ್ತ್ರ ವಿಜ್ಞಾನ ಹಾಗೂ ವೈದ್ಯ ವಿಜ್ಞಾನದ ಸಂಶೋಧನೆಗಳು ಸಂಯೋಜಿತ ರೀತಿಯಲ್ಲಿ ಸಾಗಬೇಕಾಗಿದೆ. ಇತ್ತೀಚಿನ ವರದಿಯೊಂದು ಶ್ರೀಚಕ್ರದ ಆರಾಧನೆ ಜೀವಕೋಶದಲ್ಲಿರುವ DNA ಕಾರ್ಯಚಟುವಟಿಕೆಯ ವರದಿಗೆ ಬರುವಂತೆ ಪ್ರಚೋದಿಸುತ್ತದೆ ಎಂದು ಹೇಳಿದೆ. ಈಗ ಒಂದು ಕತೆ. ಮಹತ್ತರ ವಾತ್ಸಲ್ಯ. ಒಮ್ಮೆ ಒಬ್ಬ ತನ್ನ ಮನೆಯ ಹಸು ಕರುವನ್ನು ಕರೆದುಕೊಂಡು ರಾಜನ ಆಸ್ಥಾನ ಸಭೆಗೆ ಬಂದನು. ಹಸು ಕರು ಇದರಲ್ಲಿ ವಿಶೇಷ ಅಂದರೆ ಅಲ್ಲಿಗೆ ತಂದಿದ್ದ ಹಸು ಕರು ತಾಯಿ ಮಗು ನೋಡಲು ಒಂದೇ ಥರ ಇದ್ದವು. ಕರು ತಾಯಿಯಷ್ಟೇ ಬೆಳೆದಿದೆ. ಗಾತ್ರದಲ್ಲಿ ಯಾವುದು ತಾಯಿ ಯಾವುದು ಕರು ಎಂದು ನೋಡಿದರೆ ಗೊತ್ತಾಗುತ್ತಿರಲಿಲ್ಲ. ಎರಡೂ ಅವಳಿ ಜವಳಿ ಎನ್ನುವಂತಿದ್ದವು. ಹಸು ಕರುವಿನ ಮಾಲೀಕ ರಾಜನತ್ತ ನೋಡಿ, ಪ್ರಭುಗಳೇ, ನಿಮ್ಮ ಸಭೆಯಲ್ಲಿ ಇವುಗಳಲ್ಲಿ ತಾಯಿ ಯಾವುದು ಕರು ಯಾವುದು ಎಂದು ಯಾರಾದರೂ ಹೇಳುವರೇ ಎಂದು ಕೇಳಿದ. ರಾಜನು ನೋಡುತ್ತಾನೆ. ಹಸು ಕರು ಎರಡೂ ಒಂದೇ ಥರ ಇದ್ದು ಯಾವುದೇ ವ್ಯತ್ಯಾಸ ಕಾಣಲಿಲ್ಲ. ಸಭೆಯಲ್ಲಿ ಯಾರೂ ಹೇಳಲು ಮುಂದಾಗಲಿಲ್ಲ. ರಾಜನು ಮಂತ್ರಿಗಳ ಕಡೆ ತಿರುಗಿ, ನೀವು ಹೇಳುವಿರಾ ಎಂದು ಕೇಳಿದ. ಮಂತ್ರಿ ಸ್ವಲ್ಪ ಆಲೋಚಿಸಿ, ಪ್ರಭು, ನನಗೆ ಒಂದು ದಿನ ಸಮಯ ಬೇಕು ಎಂದನು. ರಾಜ ಒಪ್ಪಿದ. ಹಸು ಕರು ತಂದ ಮಾಲೀಕನಿಗೆ ಈ ಒಂದು ದಿನ ಹಸು ಕರು ಅರಮನೆಯಲ್ಲಿಯೇ ಇರಲಿ, ನಾಳೆ ಕರೆದುಕೊಂಡು ಹೋಗು ಎಂದು ಮಂತ್ರಿ ಹೇಳಿದ. ಅದರಂತೆ ಹಸು ಕರುವನ್ನು ಅರಮನೆಯಲ್ಲಿ ಬಿಟ್ಟು ಅವನು ಹೊರಟನು. ಮಾರನೇ ದಿನದ ಸಭೆಗೆ ಮಂತ್ರಿ ಹಸು ಕರುವನ್ನು ತಂದನು ಮತ್ತು ಅವೆರಡಕ್ಕೂ ಬೇರೆ ಬೇರೆಯಾಗಿ ಮೇವು ಮತ್ತು ಕುಡಿಯಲು ನೀರು ಇಡಲಾಯಿತು. ಎರಡೂ ಹಸುಗಳು ಮೇವು ತಿಂದು ನೀರು ಕುಡಿದ ಮೇಲೆ ಮಂತ್ರಿ ಅವುಗಳ ಹತ್ತಿರ ಬಂದು ಒಂದನ್ನು ಮುಟ್ಟಿ, ಇದು ತಾಯಿ ಹಸು, ಇದರ ಕರು ಎಂದು ಇನ್ನೊಂದನ್ನು ಮುಟ್ಟಿ ತೋರಿಸಿ ಹೇಳಿದನು. ಹಸು ಕರುವಿನ ಮಂತ್ರಿಗಳ ಮಾತನ್ನು ಮಾಲೀಕ ಒಪ್ಪಿದ. ತಾಯಿ ಹಸು ಮತ್ತು ಅದರ ಕರು ಎಂದು ನೀವು ಹೇಗೆ ಗುರುತಿಸಿರಿ? ರಾಜ ಮಂತ್ರಿಯನ್ನು ಕೇಳಿದ. ಮಂತ್ರಿಗಳು ಉತ್ತರ ಏನು ಹೇಳುತ್ತಾರೋ ತಿಳಿಯಲು ಸಭಿಕರು ಹಾಗೂ ಹಸು ಕರುವಿನ ಮಾಲೀಕ ಕಾತುರದಿಂದ ಕಾಯುತ್ತಿದ್ದರು. ಮಂತ್ರಿ ಹೇಳುತ್ತಾ, ಈ ವಿಷಯ ಅಂತ ದೊಡ್ಡದೇನಲ್ಲ. ನಾನು ಈ ಹಸು ಕರುವಿಗೆ ರಾತ್ರಿ ಹೊಟ್ಟೆ ತುಂಬ ಮೇವು ನೀರು ಕೊಟ್ಟಿದ್ದೆ.
ಆದರೆ ಇಂದು ಬೆಳಗ್ಗೆಯಿಂದ ಹಸು ಕರುವಿಗೆ ಮೇವಾಗಲಿ ಕುಡಿಯಲು ನೀರಾಗಲಿ ಕೊಟ್ಟಿರಲಿಲ್ಲ. ಅವುಗಳಿಗೆ ತುಂಬ ಹಸಿವು ಬಾಯಾರಿಕೆಯಾಗಿತ್ತು. ತುಂಬ ಹೊತ್ತಿನ ನಂತರ ಎರಡರ ಮುಂದೆ ಮೇವು ನೀರು ಇಟ್ಟಾಗ ಒಂದು ಹಸು ಬಾಯಿ ಹಾಕಿ ಮೇವನ್ನು ತಿನ್ನದೆ ಪಕ್ಕದ ಹಸುವನ್ನು ನೋಡುತ್ತಿತ್ತು. ಎರಡನೇ ಹಸು ಮೇವಿಗೆ ಒಂದೇ ಸಲಕ್ಕೆ ಬಾಯಿ ಹಾಕಿ ತಿನ್ನುವುದನ್ನು ನೋಡಿ ತಿನ್ನದೆ ಹಾಗೇ ನಿಂತಿದ್ದ ಮೊದಲ ಹಸು ತನ್ನ ಮೇವನ್ನು ನಿಧಾನವಾಗಿ ತಿನ್ನತೊಡಗಿತು. ಅದೇ ಎರಡನೇ ಹಸು ತನ್ನ ಆಹಾರವನ್ನು ಗಬಗಬ ತಿಂದು ಮುಗಿಸಿ ಮೊದಲ ಹಸುವಿನ ಮೇವಿಗೆ ಬಾಯಿ ಹಾಕಿ ತಿನ್ನತೊಡಗಿತು. ಮತ್ತೆ ಹಿಂದಿನಂತೆ ಮೊದಲ ಹಸು ತನ್ನ ಮೇವು ತಿನ್ನುವುದನ್ನು ನಿಲ್ಲಿಸಿ ಎರಡನೇ ಹಸು ತಿನ್ನುವುದನ್ನು ನೋಡುತ್ತಾ ನಿಂತಿತು. ಹಾಗೂ ಎಲ್ಲ ಮೇವನ್ನು ಅದಕ್ಕೆ ತಿನ್ನಲು ಬಿಟ್ಟಿತು. ಮುಂಜಾನೆಯಿಂದ ಆಹಾರ ನೀರು ಇಲ್ಲದೆ ಎರಡೂ ಹಸುಗಳಿಗೂ ಬಹಳ ಹಸಿವಾಗಿತ್ತು. ಆದರೂ ತಾಯಿ ಹಸು ತನ್ನ ಕರು ತಿನ್ನುವುದನ್ನು ನೋಡಿದ ಮೇಲೆ ಸಮಾಧಾನದಿಂದ ನಿಧಾನವಾಗಿ ತಿನ್ನತೊಡಗಿತು. ಅಲ್ಲದೆ ಕರು ತನ್ನ ತಾಯಿಯ ಆಹಾರಕ್ಕೆ ಬಾಯಿ ಹಾಕಿದ ಕೂಡಲೇ ತಾಯಿ ಹಸು ತನ್ನ ಕರುವಿಗೆ ಮೇವು ತಿನ್ನಲು ಬಿಟ್ಟು ತಾನು ದೂರ ನಿಂತಿತು. ಇಂತಹ ಪ್ರೀತಿ ಮಮತೆ ಇರುವುದು ತಾಯಿಗಲ್ಲದೆ ಬೇರೆ ಯಾರಿಗೂ ಇರುವುದಿಲ್ಲ. ಒಬ್ಬ ತಾಯಿ, ಅದು ಮನುಷ್ಯರಾಗಿರಲಿ ಅಥವಾ ಪ್ರಾಣಿ ಪಶು ಪಕ್ಷಿ ಯಾವುದೇ ಆಗಿರಲಿ, ತಾಯಿ ಮಾತ್ರ ತನಗಿಲ್ಲದಿದ್ದರೂ ಚಿಂತೆ ಮಾಡದೆ ತನ್ನ ಮಗು ತಿಂದರೆ ಸಾಕು ಎಂಬ ಮಮತೆಯಿಂದ ತನಗಷ್ಟೇ ಕಷ್ಟವಾಗಲಿ ನೋವಾಗಲಿ ಆಹಾರ ಇಲ್ಲದಿದ್ದರೂ ಅದಕ್ಕಾಗಿ ವ್ಯಥಪಡದೆ ಸಂತೋಷದಿಂದ ಅವುಗಳಿಗೆ ಕೊಟ್ಟು ಮಕ್ಕಳು ಚೆನ್ನಾಗಿರಬೇಕು ಎಂದು ಹಾರೈಸುತ್ತಾಳೆ. ಮಕ್ಕಳು ಸಂತೋಷದಿಂದ ಇರುವುದನ್ನು ನೋಡಿ ಸಂಭ್ರಮ ಪಡುತ್ತಾಳೆ. ಪ್ರತಿಯೊಬ್ಬ ತಾಯಿಯು ತನ್ನ ಮಗುವಿನ ಮೇಲೆ ಮಮತೆ, ಪ್ರೀತಿ, ಕರುಣೆ, ವಾತ್ಸಲ್ಯದಿಂದ ಉಣಬಡಿಸುತ್ತಾಳೆ. ಈ ಭೂಮಿಯ ಮೇಲೆ ಅತ್ಯಂತ ಪರಿಶುದ್ಧ ಮತ್ತು ನಿಸ್ವಾರ್ಥದಿಂದ ಕೂಡಿದ ಪ್ರೀತಿ ತಾಯಿ ಮಾತ್ರ ಕೊಡಲು ಸಾಧ್ಯ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.